ಎಂತ ವಿಕೃತ ಕಾಮಿಗಳು ಕಾಮುಕರು ಇದ್ದಿರ್ಬೇಡ. 12 ರಿಂದ 15 ವರ್ಷದ ಒಬ್ಳು ಹುಡುಗಿ, ಅದು ಕೂಡ ಪ್ಲೇಸ್ ಹೇಳ್ತಾನೆ ನೋಡ್ರಿ, ಕಲ್ಲೇರಿಯಲ್ಲಿರುವಂತಹ ಪೆಟ್ರೋಲ್ ಬಂಕ್ ನ ಹತ್ತಿರದಲ್ಲಿ ಅಂತೆ. ಪಾಪ ಅವಳ ID ಕಾರ್ಡ್ ಕೂಡ ಇತ್ತು, ಕತ್ತು ಹಿಸುಕಿರುವಂತಹ ರೀತಿಯಲ್ಲಿ. ಅದು ಅಲ್ಲದೆ ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣಗಳು ಕೂಡ ಕಾಣ್ತಾ ಇತ್ತು ಅಂತೇಳಿ ಹೇಳ್ತಾನಂತಿದ್ರೆ ಎಷ್ಟು ದೊಡ್ಡ ಕಾಮುಕರು ಇರಬೇಡ ಇವುಗಳು. ಧರ್ಮಸ್ಥಳ ಗ್ರಾಮದಲ್ಲಿ ಕಾಮುಕರು ಇದ್ದಾರೆ, ಧರ್ಮಸ್ಥಳ ಗ್ರಾಮದಲ್ಲಿ ಕಾಮುಕರ ಅಂತ್ಯ ಆಗ್ಲೇಬೇಕು ಅನ್ನುವಂತ ವಿಚಾರದಲ್ಲಿ 10-12 ವರ್ಷದಿಂದ ಹೋರಾಟ ಮಾಡ್ತಾನೆ ಬರ್ತಾ ಇದ್ರು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರು. ಅದು ಅಲ್ಲದೆ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿ ನಾಶ ಮಾಡಿದ ಅಧಿಕಾರಿಗಳನ್ನು ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂತ ವಿಚಾರದಲ್ಲಿ ಹೇಳಿದಾಗ ಅದನ್ನು ಮಾಡೋಕ್ಕಾಗಿಲ್ಲ ಅಂತ ಈ ನಾಚಿಗೆಟ್ಟ ಸರ್ಕಾರ. ಹಾಗಾದ್ರೆ ಏನ್ ಇದು, ಧರ್ಮಸ್ಥಳ ಗ್ರಾಮನ ಅಥವಾ ಅತ್ಯಾಚಾರಿಗಳ ಗ್ರಾಮನ? ಕೇಳಿದ್ರೆ ಮಾತಾಡಿದ್ರೆ ನೋಟಿಸ್ ಮೇಲೆ ನೋಟಿಸ್. ನಿಮ್ಮಲ್ಲಿ ಸಾಕ್ಷಿ ಇದ್ರೆ ಮುಚ್ಚಿದ ಲಕೋಟೆಯಲ್ಲಿ ತಂದು ಕೊಡಿ ಅಂತ ಹೇಳಿ ಒಂದಷ್ಟು ಜನ ಮಾತಾಡ್ತಾ ಇದ್ದೀರಲ್ವಾ. ಮುಚ್ಚಿದ ಲಕೋಟೆಯಲ್ಲಿ ಎಲ್ಲ ತೆರೆದ ಲಕೋಟೆಯಲ್ಲೇ ಕೊಟ್ಟಿದ್ದಾರಲ್ವಾ ಕಂಪ್ಲೇಂಟ್ ಅನ್ನು. ಮಾಡಿ ನ್ಯೂಸ್ ಈಗ ಪ್ರಶ್ನೆ ಮಾಡಿ ಸರ್ಕಾರವನ್ನು, ಯಾಕೆ ಆಗ್ತಾ ಇದೆ ಹೀಗೆ ಧರ್ಮಸ್ಥಳ ಗ್ರಾಮದಲ್ಲಿ, ಯಾಕೆ ಸುಮ್ಮನೆ ಕೂತಿದೆ ಅನ್ನುವಂತ ವಿಚಾರದಲ್ಲಿ. 2010ರಲ್ಲಿ ಕಲ್ಲೇರಿಯಲ್ಲಿರುವ ಪೆಟ್ರೋಲ್ ಬಂಕ್ನಿಂದ ಸುಮಾರು 500 ಮೀಟರ್ ದೂರದಲ್ಲಿರುವ ಸ್ಥಳಕ್ಕೆ ನನ್ನನ್ನು ಮೇಲ್ವಿಚಾರಕರು ಕಳುಹಿಸಿದರು. ಅಲ್ಲಿ ನಾನು ಹದಿಹರೆಯದ ಹುಡುಗಿಯ ದೇಹವನ್ನು ಕಂಡೆನು. ವಯಸ್ಸು ಅಂದಾಜು 12 ರಿಂದ 15 ವರ್ಷಗಳ ನಡುವೆ ಇರಬಹುದು. ಅವಳ ಶಾಲಾ ಸಮವಸ್ತ್ರದ ಶರ್ಟ್ ಧರಿಸಿದ್ದಳು, ಆದರೆ ಅವಳ ಲಂಗ ಮತ್ತು ಉಡುಪುಗಳು ಇರಲೇ ಇಲ್ಲ.